ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಅಧೀನದ ನಾಟೆಕಲ್ ಕಣಚೂರು ಆರೋಗ್ಯ ವಿಜ್ಞಾನ ಸಂಸ್ಥೆಯ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಆರ್ಥೋಪೆಡಿಕ್ಸ್ ವಿಭಾಗದ ಆಶ್ರಯದಲ್ಲಿ ಪೆಲ್ವಿ ಆಸಿಟ್ಯಾಬ್ಯುಲರ್ ಟ್ರಾಮಾ ಕುರಿತ ನಿರಂತರ ಕಲಿಕಾ ಶಿಕ್ಷಣ ಕಾರ್ಯಾಗಾರವು ಆಸ್ಪತ್ರೆಯ ಆಡಿಟೋರಿಯಂನಲ್ಲಿ ನಡೆಯಿತು. ಕೆಎಂಸಿ ಮಂಗಳೂರಿನ ಆರ್ಥೋಪೆಡಿಕ್ ವಿಭಾಗದ ಹಿರಿಯ ವೈದ್ಯ ಡಾಕ್ಟರ್ ಸೀತಾರಾಮ್ ರಾವ್ ಅವರು ಪೆಲ್ವಿ ಆಸಿಟ್ಯಾಬ್ಯುಲರ್ ಟ್ರಾಮಾ ಕುರಿತು ನಿರಂತರ ಕಲಿಕಾ ಶಿಕ್ಷಣ ಕಾರ್ಯಾಗಾರಕ್ಕೆ ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಅಪಘಾತಗಳು ಹಾಗೂ ತುರ್ತು ಚಿಕಿತ್ಸೆಯ ಸಂದರ್ಭ ರೋಗಿಗಳ ಸಾಮಾನ್ಯ ತನಿಖೆಯೇ ಪ್ರಮುಖ ಪಾತ್ರ ವಹಿಸುತ್ತದೆ. ತನಿಖೆಗಳು ಸೂಕ್ತ ರೀತಿಯಲ್ಲಿ ಆಗದ ಸಂದರ್ಭ ರೋಗಿಗಳ ಶುಶ್ರೂಷೆಯು ವಿಫಲವಾಗುವ ಸಾಧ್ಯತೆಗಳೇ ಹೆಚ್ಚು ಎಂದ ಅವರು, ದೇಹದಲ್ಲಿ ರಕ್ತದ ಕೊರತೆಯಾಗದಂತೆ ಕೊರತೆಯಿದ್ದಲ್ಲಿ ರಕ್ತ ಪೂರೈಸಿ ಚಿಕಿತ್ಸೆಗೆ ಒಳಪಡಿಸುವುದು ತನ್ನ ಜೀವನದಲ್ಲಿ ದೇಶ ಹಾಗೂ ವಿದೇಶಗಳಲ್ಲಿ ಕಲಿತ ಸಾಮಾನ್ಯ ಜ್ಞಾನವಾಗಿದೆ ಎಂದರು. So many decades we have come up with so many medical colleges. I lost count now, 8 or 9, because whenever I went for some CMEs elsewhere as HOD long back, they used to ask me how many medical colleges are there in Mangalore. So I used to say, when I started my journey 2 days back to this place, there were 3. When I go back, I don't know whether it is 5 or 6. But I am really happy now. When I started here, I was wondering, in Deralakatte University Road, 3 medical colleges within a distance of maybe 3-4 kilometers. Are they going to flourish? Are they going to, go on? But I am really proud and happy to see that all the medical colleges in Mangalore maintain the highest standard with all the teaching and academic excellence. And I am not sure about, please pardon me, I am not sure about other fields of medicine, but in orthopedics, I am definitely vouched that with the support of Canara Orthopedic Society, we are doing a wonderful job with lot of CMEs and workshops, and I am really part of this Mangalore, so I am really proud. ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಯು ಕಣಚೂರು ಮೋನು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹಿರಿಯ ವೈದ್ಯರ ಸಲಹೆ ಅನುಭವಗಳನ್ನು ಗಳಿಸಿದಾಗ ಯುವ ವೈದ್ಯರ ಕರ್ತವ್ಯ ಜೀವನ ಯಶಸ್ಸು ಸಾಧ್ಯ. 10 ವರ್ಷಗಳ ಹಿಂದೆ ಆಸ್ಪತ್ರೆ ಸ್ಥಾಪಿಸುವ ಸಂದರ್ಭ ಆರ್ಥೋಪೆಡಿಕ್ ವಿಭಾಗದಲ್ಲಿ ವೈದ್ಯರಾಗಿ ಸಂಸ್ಥೆಗೆ ಪಾದಾರ್ಪಣೆ ನಡೆಸಿದವರ ಉತ್ತಮ ಸೇವೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಕಾಲೇಜಿನ ಯಶಸ್ಸಿಗೆ ಕಾರಣವಾಗಿದೆ. ಕೇಳಿ ಕಲಿಯುವುದರಿಂದ ಜೀವನದ ಅತ್ಯುನ್ನತ ಮೈಲಿಗಲ್ಲನ್ನು ಸಾಧಿಸಲು ಸಾಧ್ಯ ಎಂದರು. ಗುರಿ ಮುಟ್ಟದ ಎಷ್ಟೇ ಕಲಿತರೂ ಮತ್ತು ಕಲಿಬೇಕು ಅನ್ನುವ ಛಲ ಇರುವಂಥ ವಿದ್ಯಾಭ್ಯಾಸ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ನಮ್ಮ ಈ ಸಂಸ್ಥೆಯಲ್ಲಿ ಕಲಿಯೋರಿರಲಿ, PGಗಳು ಅಥವಾ ಇನ್ನಿತರರಿಗೆ ಅತ್ಯಂತ ಉತ್ತಮ ವೈದ್ಯರುಗಳಿಂದ ಸಲಹೆ ಸೂಚನೆ ಮಾರ್ಗದರ್ಶನ ಪಡ್ಕೊಂಡ್ರೆ ಅದು ನಿಮ್ಮ ಜೀವನಕ್ಕೆ ಅತ್ಯಂತ ಉತ್ತಮ ನಿರ್ದೇಶನ, ಉತ್ತಮ ಹೆಲ್ಪ್, ಉತ್ತಮ ಸಹಾಯ ಆಗ್ತದೆ. ಕಲಿಕೆಯಲ್ಲಿ ನಿಮಗೆ ಕಲಿಸ್ತಾರೆ ಡಾಕ್ಟರ್ಗಳು, PGಗಳು ಅಥವಾ MBBS ಸ್ಟೂಡೆಂಟ್ಗಳಿಗೆ. ಕಣಚೂರು ಆರೋಗ್ಯ ವಿಜ್ಞಾನ ಸಂಸ್ಥೆಗಳ ಆಡಳಿತ ನಿರ್ದೇಶಕ ಅಬ್ದುಲ್ ರಹಿಮಾನ್ ಅವರು ಮಾತನಾಡಿ, ಪರಸ್ಪರ ಜ್ಞಾನ ಕೊಡುಕೊಳ್ಳುವಿಕೆಯೊಂದಿಗೆ ಹಾಗೂ ಜ್ಞಾನ ವಿನಿಮಯ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಮುಖ ವಿಚಾರವಾಗಿರುತ್ತದೆ. ಕಲಿಯುವ ಶಿಕ್ಷಣಕ್ಕಿಂತ ಪಠ್ಯೇತರ ಅನುಭವ ಮಹತ್ತರವಾಗಿದೆ. ಈ ನಿಟ್ಟಿನಲ್ಲಿ ನಿರಂತರ ಕಲಿಕಾ ಶಿಕ್ಷಣ ಕಾರ್ಯಾಗಾರಗಳು ವೈದ್ಯರಿಗೆ ಅನುಕೂಲಕರ ಕಾರ್ಯಕ್ರಮವಾಗಿದೆ ಎಂದರು. ಐ ಆಮ್ ಶೂರ್ ವಿತ್ ದಿಸ್ ಕೈಂಡ್ ಆಫ್ CME and the live demonstration of cadaveric surgeries, I think many will get to know closely like what they have been taught in the classes or what is being told by their seniors. They will get a first-hand experience through this CME, and I wish you all the best for this. And because in a large number today, there has been participation. I've been told by Dr. Arif sir that almost 207 registrations have happened and people have come, and this itself is a great achievement as far as our department is concerned. ಕಾರ್ಯಕ್ರಮದಲ್ಲಿ ಹಿರಿಯ ವೈದ್ಯ ಡಾಕ್ಟರ್ ಸೀತಾರಾಮ್ ರಾವ್ ಅವರನ್ನು ಅಭಿನಂದಿಸಲಾಯಿತು. ಕೇಂದ್ರ ಆರ್ಥೋಪೆಡಿಕ್ ಸೊಸೈಟಿಯ ಕಾರ್ಯದರ್ಶಿ ಡಾಕ್ಟರ್ ರಿಜ್ವಾನ್, ವೈದ್ಯಕೀಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ದೇವದಾಸ್ ರೈ, ಕಾರ್ಯಕ್ರಮದ ಸಂಯೋಜಕ ಡಾಕ್ಟರ್ ಸಲಾವುದ್ದೀನ್, ಆರಿಫ್ ಕೆ,
ಕಣಚೂರು ಆರೋಗ್ಯ ವಿಜ್ಞಾನಗಳ ಸಲಹಾ ಮಂಡಳಿಯ ಸದಸ್ಯ ಡಾಕ್ಟರ್ ವೆಂಕಟರಾಯ ಎಂ ಪ್ರಭು, ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಶಹನವಾಜ್ ಮಣಿಪಾಡಿ, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹರೀಶ್ ಶೆಟ್ಟಿ, ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಎಸ್ ಮೋನಿಸ್ ಉಪಸ್ಥಿತರಿದ್ದರು. ಡಾಕ್ಟರ್ ಅಮರ್ನಾಥ್ ಸಬೂರ್ ಸೇರಿದಂತೆ 15ಕ್ಕೂ ಅಧಿಕ ಸಂಪನ್ಮೂಲ ವ್ಯಕ್ತಿಗಳು ಕಾರ್ಯಾಗಾರವನ್ನು ನಡೆಸಿಕೊಟ್ಟರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ದೇರಳಕಟ್ಟೆ.